ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಒಂದು ಬ್ರೈಡಲ್ ಡಿಸೈನ್ನ ತೋರಿಸ್ತಾ ಇದ್ದೀನಿ. ಇದಕ್ಕೆ ನಾನು ಸ್ಯಾರಿ ಕಲರು 6 ಎಳೆ ದಾರ ಮಾಡಿ ಸುತ್ತಿಟ್ಕೊಂಡಿದ್ದೀನಿ. ಮತ್ತೆ ಕ್ರೋಶೆ ನಂಬರ್ 10 ತಗೊಂಡಿದ್ದೀನಿ. ಇಲ್ಲಿ ನಾನು ಕ್ರೋಶೆ ನಂಬರ್ 10 ತಗೊಂಡಿದ್ದೀನಿ. ಹಾಗೂ ಈ ಪಲ್ಲುನಲ್ಲಿರುವಂಥ ಫ್ಲವರ್ಸ್ ಏನಿದೆ ಅಲ್ಲ, ಅದಕ್ಕೆ ಸ್ವಲ್ಪ ರಿಲೇಟ್ ಆಗಲಿ ಅಂತ ಹೇಳಿದ್ರು. ಹಾಗಾಗಿ ನಾನು ಈ ಬೀಡ್ಸ್ನ ತಗೊಂಡಿದ್ದೀನಿ. ಇದು ಬೇಡ ಅಂದರೆ ನಿಮ್ಗೆ ಯಾವ್ದು ಬೇಕಾದರೂ ತಗೋಬೋದು. ಯಾವ ಬೀಡ್ಸ್ ಆದರೂ, ಹ್ಯಾಂಗಿಂಗ್ ಬೀಡ್ಸ್ ತುಂಬ ವೆರೈಟಿ ಸಿಗುತ್ತೆ, ಅದನ್ನು ಕೂಡ ನೀವು ತಗೊಂಡು ಮಾಡ್ಬೋದು. ಗ್ಲಾಸ್ ಬೀಡ್ಸಲ್ಲೂ ಬರುತ್ತೆ, ಅದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ರೌಂಡ್ ಬೀಡ್ಸ್, ನಾವು ಇದನ್ನು ರೌಂಡ್ ಬೀಡ್ಸ್ ಯಾವ್ದಾದ್ರು ತಗೋಬೋದು. ಮ್ಯಾಟ್ ಫಿನಿಶಿಂಗ್ ಬೀಡ್ಸ್ ತಗೋಬೋದು, ಎನಿ ಬೀಡ್ಸ್ ಯಾವುದಾದ್ರೂ ತಗೊಳ್ಳಿ, ತೊಂದರೆ ಇಲ್ಲ. ಓಕೆ, ಇದಿಷ್ಟು ಬೇಕಾಗಿರೋಂಥದ್ದು. ಇವಾಗ ನಾವು ಶುರು ಮಾಡೋಣ ಯಾವ ರೀತಿ ಮಾಡೋದು ಅಂತ. ಮೊದಲಿಗೆ ನಾನು 6 ಎಳೆ ಮಾಡಿ ಸುತ್ತಿಟ್ಕೊಂಡಿರೋ ದಾರನ ಸ್ಯಾರಿದು ರೈಟ್ ಸೈಡಿಂದಲೇ ಶುರು ಮಾಡ್ತಾ ಇದ್ದೀನಿ. ನೋಡಿ, 6 ಎಳೆ ದಾರ ಮಾಡಿ ಇಲ್ಲಿ ನಾಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಸ್ಯಾರಿದು ರೈಟ್ ಸೈಡಿಂದಲೇ ಶುರು ಮಾಡ್ತಾ ಇದ್ದೀನಿ. ಮೊದಲಿಗೆ ಸ್ಯಾರಿಗೆ 2 ಸಲ ಲಾಕ್ ಮಾಡ್ಕೋಬೇಕು. 2 ಸಲ ಲಾಕ್ ಅನ್ನು ಮಾಡಾದ್ಮೇಲೆ 2 ಚೈನ್ಗಳು, 1 2 2 ಚೈನನ್ನು ಹಾಕಬೇಕು. 2 ಚೈನ್ ಹಾಕಿದ ನಂತರ 4 ಚೈನ್ನ ಹಾಕಬೇಕು. 3 4 4 ಚೈನ್ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಲಾಕನ್ನು ಮಾಡಿ. ತುಂಬ ಎಳೆದು ಮಾಡಬಾರ್ದು, ತುಂಬ ಲೂಸು ಇರಬಾರ್ದು, ಆ ರೀತಿಯಾಗಿ ಮಾಡ್ಕೊಳ್ಳಿ. ಇದಾದ ನಂತರ ನಾನಿಲ್ಲಿ 6 ಚೈನ್ಗಳನ್ನ ಹಾಕ್ತಾ ಇದ್ದೀನಿ. 1 2 3 4 5 6 6 ಚೈನ್ನ ಹಾಕಿ 2 ಚೈನ್ ಒಳಗಡೆ, ಅಂದರೆ 4 ಚೈನ್ ಎಷ್ಟು ಬರುತ್ತಲ್ವಾ ನೋಡಿ, ಇಲ್ಲಿ 1 2 3 4 4th ಚೈನ್ ಇಲ್ಲಿಗಿದೆ. ಸೊ ನಾನು ಅಲ್ಲಿಗೆ ಇದನ್ನ ಲಾಕನ್ನು ಮಾಡ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಆರ್ಚ್ ಶೇಪಲ್ಲಿ ಬರುತ್ತೆ. ಓಕೆ, ನೆಕ್ಸ್ಟ್ 4 ಚೈನ್ನ ಹಾಕ್ತಾ ಇದ್ದೀನಿ. 1 2 3 4 ನಾನು 4 ಚೈನ್ಗಳನ್ನ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ನಾನು ಲಾಕನ್ನು ಮಾಡ್ತಾ ಇದ್ದೀನಿ. ಮತ್ತೆ 2 ಚೈನ್ನ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕನ್ನು ಮಾಡ್ತಾ ಇದ್ದೀನಿ. ಇದಾದ ನಂತರ ಅಗೇನ್ ನಾನು 4 ಚೈನ್ನ ಹಾಕ್ತಾ ಇದ್ದೀನಿ. 1 2 3 4 4 ಚೈನ್ನ ಹಾಕ್ತಾ ಇದ್ದೀನಿ. 4 ಆದ ನಂತರ ನಾನಿಲ್ಲಿ 6 ಚೈನ್ಗಳನ್ನ ಹಾಕ್ತಾ ಇದ್ದೀನಿ. ಮತ್ತೆ 2 3 4 5 6 6 ಚೈನ್ನ ಹಾಕಿ 4 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ನಾನು ಲಾಕ್ನ ಮಾಡಬೇಕಾಗತ್ತೆ. ಓಕೆ, ಇದೇ ರೀತಿಯಾಗಿ ಪೂರ್ತಿ 6 4 2 ಇದೇ ರೀತಿಯಾಗಿ ಪೂರ್ತಿ ಸಾರಿ ಕಂಪ್ಲೀಟ್ ಮಾಡಿ ಇದನ್ನ ನೆಕ್ಸ್ಟ್ ಸ್ಟೆಪ್ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ಪೂರ್ತಿ ಕಂಪ್ಲೀಟ್ ಮಾಡಿ ನಾನು ಇವಾಗ ಲಾಸ್ಟಲ್ಲಿ ಎಂಡಲ್ಲಿ 2 ಎಕ್ಸ್ಟ್ರಾ ಚೈನ್ ಕೂಡ ಹಾಕಿ ದಾರನ ಕಟ್ ಮಾಡಿ ರಿಮೂವ್ ಮಾಡ್ಕೊಂಡಿದ್ದೀನಿ. ಅಗೇನ್ ನಾನು ಸ್ಯಾರಿ ರೈಟ್ ಸೈಡಿಂದನೇ ಶುರು ಮಾಡ್ತಾ ಇದ್ದೀನಿ. ಮತ್ತೆ ನೋಡಿ, ಈ ಸ್ಯಾರಿದು ರೈಟ್ ಸೈಡ್ ಏನಿದೆ ಅಲ್ಲ, ಫಸ್ಟ್ 2 ಸಲ ಲಾಕ್ ಹಾಕಿದ್ವಲ್ಲ, ಅದರ ಮಧ್ಯದಿಂದ ನಾನು ಇಲ್ಲಿ ಲಾಕನ್ನು ಮತ್ತೆ ಶುರು ಮಾಡೋದಕ್ಕೆ ಲಾಕ್ ಮಾಡ್ಕೊತಾ ಇದ್ದೀನಿ. ಲಾಕನ್ನು ಮಾಡಿದ್ದೀನಿ. ಇಲ್ಲಿ ಲಾಕ್ ಆದಮೇಲೆ ನಾನು ಈ ಬೀಡ್ನ ಹಾಕ್ತಾ ಇದ್ದೀನಿ. ಬೀಡ್ ಹಾಕಿ ಬೀಡ್ ಲಾಕ್ ಮಾಡಿ, ನಾವು 2 ಚೈನ್ ಹಾಕಿ ಏನು ಲಾಕನ್ನು ಹಾಕಿದ್ವಲ್ಲ ಅದಕ್ಕೆ ಮತ್ತೆ ನಾನು ಇಲ್ಲಿ ಲಾಕನ್ನು ಹಾಕ್ತಾ ಇದ್ದೀನಿ. ಇದಿಷ್ಟಾದ ನಂತರ ನಾವಿಲ್ಲಿ ಟ್ರಿಪಲ್ ಕ್ರೋಶೆ ಕಂಬಗಳನ್ನ ವರ್ಕ್ ಮಾಡಕ್ಕೆ ಶುರು ಮಾಡಬೇಕು. ಕ್ರೋಶೆ ಮೇಲೆ 1 ಸಲ ದಾರ ಸುತ್ಕೊಳ್ಳಿ, ಮತ್ತೆ 2 ಸಲ ದಾರ ಸುತ್ಕೊಳ್ಳಿ. 2 ಸಲ ಆದಮೇಲೆ ಈ 6 ಚೈನ್ ಏನು ಹಾಕಿದ್ವಿ ಅಲ್ವಾ,
ಆ 6 ಚೈನ್ ಇರೋ ಜಾಗದಿಂದ ನಾವು ದಾರನ ಎಳ್ಕೊಂಬಂದು 2ರಿಂದ 1, 2ರಿಂದ 1 ಮತ್ತು 2ರಿಂದ 1 ಈ ರೀತಿಯಾಗಿ ಟ್ರಿಪಲ್ ಕ್ರೋಶಾ ಕಂಬಗಳನ್ನ ಮಾಡಬೇಕಾಗತ್ತೆ. ನಾನಿಲ್ಲಿ ಮತ್ತೆ 3 ಚೈನನ್ನು ಹಾಕಿ ಇದೇ ನಾವೇನು ಟ್ರಿಪಲ್ ಕ್ರೋಶಾ ಮಾಡಿದ್ವಲ್ಲ ಅದಕ್ಕೆ ನಾವು ಪಿಕಾಟ್ನ ಮಾಡ್ತಾ ಇದ್ದೀನಿ. ಓಕೆ, ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ. 2 ಕ್ರೋಶಾ ಮೇಲೆ 2 ಸಲ ದಾರ ಸುತ್ಕೊಳ್ಳಿ. 6 ಚೈನ್ ಹಾಕಿದ್ವಲ್ಲ ಆ ಜಾಗದಿಂದ ದಾರನ ತಗೊಂಡ್ಬಂದು 2ರಿಂದ 1, 2ರಿಂದ 1 ಮತ್ತೆ 2ರಿಂದ 1 ಈ ರೀತಿಯಾಗಿ ಮಾಡಬೇಕು. ಮತ್ತೆ 3 ಚೈನನ್ನು ಹಾಕಬೇಕು. 3 ಚೈನ್ನ ಹಾಕಿ ನಾವೇನು ಕಂಬ ವರ್ಕ್ ಮಾಡಿದ್ವಲ್ಲ, ಟ್ರಿಪಲ್ ಕ್ರೋಶಾ ಕಂಬ ವರ್ಕ್ ಮಾಡಿದ್ವಲ್ಲ ಅದಕ್ಕೆ ನಾವು ಲಾಕನ್ನು ಹಾಕಬೇಕು. ಈ ರೀತಿಯಾಗಿ ನಾವು ಇಲ್ಲಿ ವರ್ಕನ್ನು ಕಂಪ್ಲೀಟ್ ಮಾಡಬೇಕು. ಈ ಆರ್ಚಿಗೆ 2, 3 ಚೈನನ್ನು ಹಾಕಿದ್ದೀನಿ. ಎಷ್ಟು ಹಿಡಿಸುತ್ತೆ ನೋಡ್ಕೊಳ್ಳಿ. ಒಂದು ಆರ್ಚಲ್ಲಿ ನಿಮಗೆ ಎಷ್ಟು ಬೇಕು. ಸಮ ಸಂಖ್ಯೆಯಲ್ಲಿ ಆದಷ್ಟು ಅವಾಯ್ಡ್ ಮಾಡಿ. ಬೆಸ ಸಂಖ್ಯೆಯಲ್ಲಿ ಮಾತ್ರ ನಾವು ಮಾಡಿದಷ್ಟು ತುಂಬ ಚೆನ್ನಾಗಿ ಕೂಡ ಬರುತ್ತೆ ಇದು. ನೋಡಿ ಇವಾಗ 4 ಆಗಿದೆ. ಇದು 4 ಟ್ರಿಪಲ್ ಕ್ರೋಶಾ ಕಂಬಗಳನ್ನ ಇಲ್ಲಿ ನಾನು ಹಾಕಿದ್ದೀನಿ. 5ನೇದಕ್ಕೆ ನಾನು ಬೀಡನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಈಗ ಕ್ರೋಶಾ ಮೇಲೆ 2 ಸಲ ದಾರ ಸುತ್ಕೊಂಡಿದ್ದೀನಿ. ನೋಡಿ ಇವಾಗ 5th ಒನ್ನಲ್ಲಿ ನಾನು ಬೀಡನ್ನ ಆ್ಯಡ್ ಮಾಡಬೇಕು. ಸೊ ನಾನು 1 ಚೈನನ್ನು ಹಾಕ್ತಾ ಇದ್ದೀನಿ. ಮತ್ತೊಂದು ಏನಿದೆ ಅಲ್ಲ, ಮತ್ತೊಂದು ಚೈನ್ ಹಾಕೋ ಜಾಗಕ್ಕೆ ನಾನು ಈ ಬೀಡನ್ನು ಆ್ಯಡ್ ಮಾಡ್ಕೊತಿದ್ದೀನಿ. ನಾನು ಈ ಬೀಡ್ನ ಯಾವ ರೀತಿ ಆ್ಯಡ್ ಮಾಡಬೇಕು ಅಂದರೆ, ಬೀಡು ನಮ್ಮ ಸೈಡ್ ಇಟ್ಕೋಬೇಕು. ನಮ್ಮ ಸೈಡ್ ಇಟ್ಕೊಂಡ್ರೆ ಅದು ಆ ಕಡೆಗೆ ಟರ್ನ್ ಆಗುತ್ತೆ. ಸೊ ಅದನ್ನು ಹಾಕಿ ನಾವು ಲಾಕ್ ಮಾಡಿ ಮತ್ತೆ 1 ಚೈನನ್ನು ಹಾಕಿ ಈ ಟ್ರಿಪಲ್ ಕ್ರೋಶಾ ಕಂಬ ಏನು ವರ್ಕ್ ಮಾಡಿರ್ತೀವಲ್ಲ ಅದಕ್ಕೆ ನಾನು ಇವಾಗ ಲಾಕನ್ನು ಹಾಕ್ತಾ ಇದ್ದೇನೆ. ನೋಡಿ ಈ ರೀತಿಯಾಗಿ ಬರುತ್ತೆ. ಇನ್ನೊಂದು ಆರ್ಚಲ್ಲಿ ಮತ್ತೆ ತೋರಿಸ್ತೀನಿ ನಾನು ಅದು ಯಾವ ರೀತಿ ಮಾಡೋದು ಅಂತ ಹೇಳಿ. ಗ್ಲಾಸ್ ಬೀಡ್ಸ್ ಎಲ್ಲ ನೀವು ತಗೊಂಡ್ರೆ ಏನು ಇಲ್ಲ, ಅದು ಹಾಗೆ ಹಾಕೊಂಡು ಹೋಗ್ಬೋದು. ಬಟ್ ಈ ಥರ ಒಂದು ಸೈಡ್ ವರ್ಕ್ ಇರುತ್ತೆ, ಡಿಸೈನ್ ಇರುತ್ತೆ, ಮತ್ತೊಂದು ಸೈಡ್ ಪ್ಲೇನ್ ಇರೋಂಥ ಬೀಡ್ಸಿಗೆ ಸ್ವಲ್ಪ ನೀವು ನೋಡಿಕೊಂಡು ಮಾಡಬೇಕಾಗುತ್ತೆ. ಇದು ನಾನಿಲ್ಲಿ ಈ ಆರ್ಚನ್ನು ಕಂಪ್ಲೀಟ್ ಮಾಡಿ ನೆಕ್ಸ್ಟ್ ಆರ್ಚಲ್ಲಿ ಯಾವ ರೀತಿ ಬೀಡ್ನ ಆ್ಯಡ್ ಮಾಡೋದು ಅಂತ ಇನ್ನೊಂದ್ಸಲ ತೋರಿಸ್ಕೊಡ್ತೀನಿ. ಇವಾಗ ನಾನು ಇದು 5th ಬೀಡ್ಗೆ ಏನು ಇದನ್ನ ಆ್ಯಡ್ ಮಾಡ್ತಾ ಇಲ್ಲ. ಇದಾದ್ಮೇಲೆ ಮತ್ತೆ ನಾವಿಲ್ಲಿ 4 ಕಂಬಗಳನ್ನ ಹಾಕೋಬೇಕು. 4 ಟ್ರಿಪಲ್ ಕ್ರೋಶಾ ಕಂಬಗಳನ್ನ ಮಾಡಬೇಕು. ಮೂರಾಯಿತು, ಇದು 4ನೇದು. 3, 4 ಹಾಕಾದ್ಮೇಲೆ ನೋಡಿ ನಾವು ಏನು 4 ಚೈನ್ ಹಾಕಿ ಲಾಕ್ ಹಾಕಿದ್ವಲ್ಲ ಅಲ್ಲಿಗೆ ನಾನು ಮತ್ತೆ ಲಾಕನ್ನು ಮಾಡ್ತಾ ಇದ್ದೀನಿ. ಇದು ಈ ರೀತಿಯಾಗಿ ಕಾಣಿಸುತ್ತೆ. ಮತ್ತೆ ನಾನಿಲ್ಲಿ ಇನ್ನೊಂದು ಬೀಡ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಬೀಡ್ನ ಆ್ಯಡ್ ಮಾಡಿ ಬೀಡ್ನ ಲಾಕ್ ಮಾಡಿ ನಾವಿಲ್ಲಿ 2 ಚೈನ್ ಹಾಕಿ ಏನು ಲಾಕ್ ಹಾಕಿದ್ದೀವಲ್ಲ ಆ ಜಾಗಕ್ಕೆ ಮತ್ತೆ ನಾನು ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಮಾಡಿ ಮತ್ತೆ ನಾನಿಲ್ಲಿ 4 ಟ್ರಿಪಲ್ ಕ್ರೋಶಾ ಕಂಬಗಳು 6 ಚೈನ್ ಹಾಕಿದ್ವಲ್ಲ ಅಲ್ಲಿಗೆ ವರ್ಕ್ ಮಾಡಬೇಕು. 1 ವಿತ್ ಪಿಕೋ ಮಾಡಬೇಕು. 2 3
4 ಈ ರೀತಿಯಾಗಿ 4 ಟ್ರಿಪಲ್ ಕ್ರೋಶೆ ಕಂಬ ಮಾಡಿ ನಾನು 4 ಪಿಕೋನ ಕೂಡ ಮಾಡಿದ್ದೀನಿ. ಇದಿಷ್ಟು ಆದ ನಂತರ ನಾನಿಲ್ಲಿ ಈ ಬೀಡ್ನ ಆ್ಯಡ್ ಮಾಡ್ತಾ ಇದ್ದೀನಿ. ನೋಡಿ ಇದನ್ನ ಯಾವ ರೀತಿ ಆ್ಯಡ್ ಮಾಡೋದು ಅಂದರೆ ನಮ್ಮ ಕಡೆ ಇಟ್ಕೋಬೇಕು, ಟರ್ನ್ ಮಾಡಿ ನಮ್ಮ ಸೈಡಿಗೆ ಇಟ್ಕೊಂಡಾಗ ಇದು ನೋಡಿ ಈ ರೀತಿಯಾಗಿ ನಮ್ಮ ಕಡೆ ಕ್ರೋಶೆಗೆ ಹಾಕೊಳ್ಳಿ. ಅದು ನಾವು ಕ್ರೋಶನ ಇನ್ಸರ್ಟ್ 4 ಅಷ್ಟೇ ಆಗಿದೆ. ನಾನು ಇನ್ನೂ ಒಂದು ನೋಡಿ ಇವಾಗ 4 ಟ್ರಿಪಲ್ ಕ್ರೋಶೆ ಕಂಬಗಳಾಗಿ ಅದಕ್ಕೆ ಪಿಕೋ ಕೂಡ ಮಾಡಾಗಿದೆ. ಇದಾದ ನಂತರ ನಾನು 5ನೇದಕ್ಕೆ ಈಗ ಬೀಡನ್ನು ಹಾಕೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. 5ನೇದು ನಾರ್ಮಲ್ ಟ್ರಿಪಲ್ ಕ್ರೋಶೆ ಹಾಕಾಗಿದೆ. ಟ್ರಿಪಲ್ ಕ್ರೋಶೆ ಆದ ನಂತರ ಒಂದು ಚೈನನ್ನು ಹಾಕ್ತೀನಿ. ಒಂದು ಚೈನನ್ನು ಹಾಕಿ ಈ ಬೀಡನ್ನ ನಮ್ಮ ಕಡೆಗೆ ಈ ರೀತಿ ಟರ್ನ್ ಮಾಡಿ ಇಟ್ಕೊಳ್ಳಿ. ಈ ಹುಕ್ಕು ಈ ಕಡೆ ಬರಬೇಕು ಈ ರೀತಿಯಾಗಿ ನೋಡಿ ಹೀಗಿಟ್ಕೊಂಡು ಈ ಕ್ರೋಶೆ ಸಹಾಯದಿಂದ ದಾರಕ್ಕೆ ಇನ್ಸರ್ಟ್ ಮಾಡಿ ಬೀಡ್ನ ಲಾಕ್ ಮಾಡಿದ್ರೆ ಅದು ಈ ರೀತಿಯಾಗಿ ಟರ್ನ್ ಆಗುತ್ತೆ. ಮತ್ತೆ ನಾನು ಇಲ್ಲಿ ಇನ್ನೊಂದು ಚೈನನ್ನು ಹಾಕ್ತಾ ಇದ್ದೀನಿ. ಇನ್ನೊಂದು ಚೈನ್ ಹಾಕಿ ಅದೇ 5th ಟ್ರಿಪಲ್ ಕ್ರೋಶೆ ಕಂಬಗೆ ಪಿಕಾಕ್ನ ಮಾಡ್ತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ಬರುತ್ತೆ. ಇದಾದ ನಂತರ 5ನೇ ಟ್ರಿಪಲ್ ಕ್ರೋಶೆ ಕಂಬ ಆದಮೇಲೆ ನಾವು 4 ಟ್ರಿಪಲ್ ಕ್ರೋಶೆ ಕಂಬ ಮಾಡಿ ಅದಕ್ಕೆ ಪಿಕಾಕ್ನ ಮಾಡಬೇಕಾಗುತ್ತೆ. ಎರಡನೇದಾಯ್ತು. ಮೂರು 4 ಪೂರ್ತಿಯಾಗಿ ಕಂಪ್ಲೀಟ್ ಮಾಡಿದ್ದೀನಿ. ಕಂಪ್ಲೀಟ್ ಆದಮೇಲೆ ನಾನು 4 ಚೈನನ್ನು ಏನು ಲಾಕ್ ಮಾಡಿದ್ದಲ್ಲ ಅದ್ರ ಮೇಲೆ ಕೂಡ ನಾನು ಲಾಕ್ ಮಾಡ್ಕೊತೇನೆ. ನೋಡಿ ಇದು ಈ ರೀತಿಯಾಗಿ ಬರುತ್ತೆ. ತುಂಬ ಮುದ್ದಾಗಿ ಕಾಣಿಸುತ್ತೆ ಡಿಸೈನು. ನಿಮಗೆ ಇದು ಪೂರ್ತಿ ಕಂಪ್ಲೀಟ್ ಮಾಡಿ ಯಾವ ರೀತಿ ಕಾಣಿಸುತ್ತೆ ಅಂತ ಹೇಳಿ ನಾನು ಇವಾಗ ತೋರಿಸ್ತೀನಿ. ನೋಡಿ ಈ ರೀತಿಯಾಗಿ ಬರುತ್ತೆ. ಯಾವುದಾದ್ರೂ ಯೂಸ್ ಮಾಡ್ಬೋದು ಬೀಡ್ಸು. ನೋಡಿ ಇದು ಪೂರ್ತಿಯಾಗಿ ಕಂಪ್ಲೀಟ್ ಆದಮೇಲೆ ಈ ರೀತಿಯಾಗಿ ಕಾಣಿಸುತ್ತೆ. ನೋಡಿ ಈ ರೀತಿ ಇದು ಮೂವ್ ಆಗುತ್ತೆ. ತುಂಬ ಚೆನ್ನಾಗಿ ಬರುತ್ತೆ ಇದು ಡಿಸೈನು. ಫ್ರೆಂಡ್ಸ್, ಈ ಡಿಸೈನ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂತೀನಿ.
ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.